ಸ್ಯಾರಿಯಲ್ಲಿಂದ ನೋಡಿ ಹೆಂಗ್ ತೆಗಿಬೇಕಂದ್ರೆ ಕವರ್ ಓಪನ್ ಮಾಡ್ಬಿಟ್ಟು ಎಲ್ಲಾನು ಹೋಲ್ಡ್ ಮಾಡ್ಕೊಂಡು ಆಮೇಲೆ ಕವರ್ನ ರಿಲೀಸ್ ಮಾಡ್ಬೇಕು. ಇದಾದ್ಮೇಲೆ ಫಸ್ಟ್ ನೀವು ಟಕ್ ಮಾಡಿದ್ರಲ್ಲ ಹೊರಗಡೆ ಪಲ್ಲು, ಆ ಪಲ್ಲುನ ಆಚೆ ತಗೋಬೇಕು. ಓಕೆನಾ? ಪಲ್ಲು ಆಚೆಗೆ ತಗೊಂಡಿದ್ಮೇಲೆ ಈ ಶೋಲ್ಡರ್ ಪಿನ್ ಇದೆಯಲ್ವಾ, ಈ ಶೋಲ್ಡರ್ ಪಿನ್ ಹೋಲ್ಡ್ ಮಾಡ್ಕೊಂಡು ಪಲ್ಲು ಬಿಟ್ಬಿಡಿ. ಇದಾಗಿದ ನಂತರ ನಿಮ್ಮ ಟಕಿನ್ ಪಾರ್ಟ್ ಅದನ್ನ ಕೈಗೆ ತಗೊಳ್ಳಿ. ಕೈಗೆ ತಗೊಂಡು ಆಮೇಲೆ ಒಂದ್ಸಲಿ ಎಲ್ಲಾನು ಈ ತರ ಫ್ರೀ ಮಾಡಿ ಬಿಟ್ಬಿಡಿ. ಇದಾದ್ಮೇಲೆ ಫಸ್ಟ್ ನಿಮ್ಮ ಸೆಂಟ್ರಲ್ ಪ್ಲೀಟ್ ಸೆಂಟ್ರಲ್ ಇರೋ ತರ ನೋಡ್ಕೋಬೇಕು. ಸೆಂಟರ್ ಪ್ಲೀಟು ಸೆಂಟರ್ ಅಲ್ಲಿ ಇರೋ ತರ ನೋಡ್ಕೊಂಡು ಟಕಿಂಗ್ ಪಾರ್ಟ್ ಇದೆಯಲ್ವಾ, ಟಕಿಂಗ್ ಪಾರ್ಟ್ ನ ಹಿಂದೆಯಿಂದ ಮುಂದೆ ತರಬೇಕು. ಸೊ ನೋಡಿ ಈ ತರ ಹಿಂದೆಯಿಂದ ಟಕಿಂಗ್ ಪಾರ್ಟ್ ನ ಮುಂದೆ ತಗೊಂಡ್ ಬಂದ್ಬಿಟ್ಟು ನೋಡ್ಕೋಬೇಕು ಕರೆಕ್ಟ್ ಆಗಿದೆಯಾ ಅಂತ. ನೋಡ್ಕೊಂಡ್ಮೇಲೆ ನೀವು ಇವಾಗ ಇದನ್ನ ಟಕ್ ಮಾಡ್ಕೋಬೇಕು. ಫುಲ್ಲು ಫ್ರಂಟ್ ಅಂಡ್ ಬ್ಯಾಕ್ ಎಲ್ಲಾನು ಟಕ್ ಮಾಡ್ಕೊಂತ ಬನ್ನಿ. ಸೊ ಫ್ರಂಟ್ ಬ್ಯಾಕ್ ಎಲ್ಲಾನು ನೀಟಾಗಿ ಟಕ್ ಮಾಡ್ಕೊಂಡು ಬಂದ್ಬಿಡಿ. ಸೊ ಟಕ್ ಮಾಡ್ಕೊಂಡು ಬಂದ್ಮೇಲೆ ಈ ಇದೆಯಲ್ವಾ ಚೆಸ್ಟ್ ಪ್ಲೀಟ್ ಮತ್ತೆ ಮುಂದೆಯಿಂದ ಈ ತರ ಮೇಲ್ಗಡೆ. ಸೊ ತಗೊಂಡ್ ಬಂದ್ಮೇಲೆ ನಿಮ್ಮ ಶೋಲ್ಡರ್ ಪಿನ್ ಆ ಬ್ಲೌಸ್ ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಬ್ಲೌಸ್ ಬಾಡಿ ಕನೆಕ್ಟ್ ಆಗಿರುತ್ತಲ್ವಾ, ಅಲ್ಲಿಗೆ ನೀವು ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಸೊ ಇದನ್ನೇನ್ ಮಾಡಿ ಈ ತರ ಪಿನ್ ಅನ್ನ ಹಾಕೊಳ್ಳಿ. ಸೊ ಪಿನ್ ಹಾಕೊಂಡಿದ ನಂತರ ನೀವು ಮತ್ತೆ ಈ ಚೆಸ್ಟ್ ಪ್ಲೀಟ್ಸ್ ನ ಇಲ್ಲಿ ಅಲೈನ್ ಮಾಡಿ. ಸೊ ನಿಮ್ ಚೆಸ್ಟ್ ಕವರೇಜ್ ಬೇಕಲ್ವಾ, ಅಷ್ಟೇ ಚೆಸ್ಟ್ ಕವರೇಜ್ ಎಷ್ಟು ನಿಮ್ಗೆ ಬೇಕೋ ಅದನ್ನ ನೋಡಿ ಮಾಡ್ಕೊಳ್ಳಿ. ಅಂಡ್ ದೆನ್ ಇಲ್ಲಿ ನೀವು ಫಸ್ಟ್ ಬಾರ್ಡರ್ ನ ಟೈಟ್ ಆಗಿ ತಗೊಂಡ್ ಬಂದ್ಬಿಡಿ. ಟೈಟ್ ಆಗಿ ತಗೊಂಡ್ ಬಂದ್ಬಿಟ್ಟು ನಿಮ್ ಸ್ಯಾರಿ ಮೇಲೆ ಇದನ್ನ ಹಿಂಗ್ ತಗೊಂಡ್ ಬನ್ನಿ. ಓಕೆನಾ? ಸ್ಯಾರಿ ನಾನೊಂದು 5-6 ಇರ್ತೀನಿ ಅಂತ ಅನ್ಸುತ್ತೆ. ಓಕೆನಾ? ನೋಡಿ ಈ ತರ ಮೇಲ್ಗಡೆ ಈ ತರ ಕ್ರಾಸ್ ಆಗಿ ತಗೊಂಡ್ ಬನ್ನಿ. ಇವಾಗ ನಿಮ್ಗೆ ತುಂಬಾ ಹೊಟ್ಟೆ ದಪ್ಪ ಇದೆ ಅಂದ್ರೆ ಒಂಚೂರು ಇನ್ನೊಂದ್ ಚೂರು ಈ ತರ ಸ್ಲೈಡ್ ಮಾಡ್ಕೊಳ್ಳಿ. ಅವಾಗ ನೋಡಿ ಈ ತರ ನೋಡುವಾಗ ನಮ್ಗೆ ಹೊಟ್ಟೆ ದಪ್ಪ ಕಾಣಿಸುತ್ತಲ್ವ, ಈ ತರ ಸ್ಲೈಡ್ ಮಾಡ್ಕೋವಾಗ ನಮ್ಗೆ ಅಷ್ಟು ಹೊಟ್ಟೆ ದಪ್ಪ ಕಾಣಿಸೋದಿಲ್ಲ. ಸೊ ಇದನ್ನೇನ್ ಮಾಡಿ ಸೈಡ್ ಆಗಿ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಯೂಶಲ್ ಆಗಿ ನೀವು ಪಿನ್ ಮಾಡ್ಕೊಂತೀರಲ್ವಾ, ಅಲ್ಲಿ ಒಂದು ಪಿನ್ ಅನ್ನ ಮಾಡ್ಕೊಳ್ಳಿ. ಸೊ ಪಿನ್ ಮಾಡ್ಕೋವಾಗ ಯಾವಾಗ ಅಲ್ಲಿರೋ ಪೆಟಿಕೋಟ್ ನ ಯೂಸ್ ಮಾಡಿದ್ರೆ ಹಿಂದ್ಗಡೆಯಿಂದ ಪೆಟಿಕೋಟ್ ನ ಎಳೆದಿ ಅಲ್ಲಿ ಪಿನ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಗೆ ಪಿನ್ನಿಂಗ್ ಮಾಡ್ಕೊಂಡ್ಮೇಲೆ ಒಂಚೂರು ಟೈಟ್ನೆಸ್ ಇರುತ್ತೆ. ಸೊ ಪಿನ್ ಮಾಡ್ಕೊಂಡ್ಮೇಲೆ ನೋಡಿ ಒಂಚೂರು ಟೈಟ್ ಆಯ್ತಲ್ವಾ, ಈ ಟೈಟ್ ಆದ್ಮೇಲೆ ಏನ್ ಮಾಡಿ ಮತ್ತೆ ಈ ಚೆಸ್ಟ್ ಪ್ಲೀಟ್ಸ್ ಅನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಮೀನ್ಸ್ ಇಲ್ಲಿ ನೀವು ಹಿಂಗ್ ಹೋಗಿತ್ತಲ್ವಾ, ಅದನ್ನ ಮತ್ತೆ ನೀವು ಪುನಃ ಇದನ್ನ ಈ ತರ ಅರೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಅರೇಂಜ್ ಮಾಡ್ಕೊಂಡಿದ ನಂತರ ಇದನ್ನೆಲ್ಲ ಹಿಂಗೆ ಎಳೆದ್ಬಿಡ್ತೇವೆ. ಓಕೆನಾ? ಸೊ ಸೈಡ್ ಕವರೇಜ್ ಇರುತ್ತೆ ನೋಡಿ, ಇಷ್ಟೇ ಸೈಡ್ ಕವರೇಜ್ ಕೊಡ್ಬೇಕು, ಹಿಂಗ್ ಕೊಡ್ಬಾರ್ದು. ಓಕೆನಾ? ಇಷ್ಟು ಸೈಡ್ ಕವರೇಜ್ ನಿಮ್ಗೆ ಬಂದ್ರೆ ನೀಟಾಗಿ ಇರುತ್ತೆ. ಅಂಡ್ ದೆನ್ ಈ ಟಕಿಂಗ್ ಪಾರ್ಟ್ ಏನ್ ಮಾಡಿದ್ವಲ್ವಾ, ಇದನ್ನ ಜಸ್ಟ್ ನೋಡಿ ಹಿಂಗೆ ಕೆಳಗಡೆಯಿಂದ ಮೇಲ್ಗಡೆ ತಗೊಳ್ಳಿ. ಸಿಂಪಲ್ ಈ ತರ ಇರೋದಲ್ವಾ, ಇದೆಲ್ಲ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ರೈಟ್ ಇಂದ ಇಲ್ಲಿ ಲೆಫ್ಟ್ ಪುಲ್ ಮಾಡಿ ಅಷ್ಟೇ. ಪುಲ್ ಮಾಡುವಾಗ ನಿಮ್ಗೆ ನೋಡಿ 1, 2, 3 ಈ 3 ಪ್ಲೀಟ್ಸ್ ಏನ್ ಅರೇಂಜ್ ಆಗಿದೆ ಅದನ್ನ ಮಾತ್ರ ತಗೊಂಡು ನಾನು ಇಲ್ಲಿ ಮಾಡ್ಕೊಂತೀನಿ. ನಿಮ್ಗೆ ಜಾಸ್ತಿ ಬಂದ್ರೆ ನೀವು ಜಾಸ್ತಿನೂ ಸಹ ತಗೋಬಹುದು. ಸೊ ತಗೊಂಡು ಆ ಪಿನ್ ಕೆಳಗಡೆ ಇದನ್ನ ಪಿನ್ ಮಾಡ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ ಇದನ್ನ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡು ಅದನ್ನ ಎಕ್ಸಾಕ್ಟ್ ಆಗಿ ಈ ಪಿನ್ ಕೆಳಗಡೆ ಪಿನ್ ಮಾಡಿ. ಹಿಂಗ್ ಪಿನ್ ಮಾಡ್ಕೊಂಡಿದ ನಂತರ ನೋಡಿ ಇಷ್ಟೇ. ಇದು ಏನು ಡಿಸ್ಟರ್ಬ್ ಮಾಡಬೇಡಿ, ಇದ್ರಲ್ಲಿಂದ ಏನು ಎಕ್ಸ್ಟ್ರಾ ತೆಗಿಯಕ್ ಹೋಗ್ಬೇಡಿ.
ಲೆಂತ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಎಕ್ಸಾಕ್ಟ್ ಲೆಂತ್ ನಿಮ್ಗೆ ಕೆಳಗಡೆ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಡಿಸೈಡ್ ಮಾಡ್ಕೊಂಡ್ಮೇಲೆ ಈ ಪ್ಲೀಟ್ಸ್ ಅನ್ನ ಮತ್ತೆ ನೋಡಿ ಇದ್ರ ಹೋಲ್ಡ್ ಮಾಡ್ಕೊಂಡು, ಇದು ಎಕ್ಸಾಕ್ಟ್ ಆಗಿ ನಿಮ್ಗೆ ಎಲ್ಲಿ ಇರ್ಬೇಕಂದ್ರೆ ಬ್ಲೌಸ್ ಹುಕ್ಸ್ ಮತ್ತೆ ಇದು ಸೇಮ್ ಏರಿಯಾದಲ್ಲಿ ಇರ್ಬೇಕು. ಇದನ್ನ ಇದ್ರ ಹೋಲ್ಡ್ ಮಾಡ್ಕೊಂಡು ಇವಾಗ ಏನ್ ಮಾಡಿ, ನಿಮ್ಮ ಪೆಟಿಕೋಟ್ ಜೊತೆಗೆ ಪಿನ್ ಮಾಡ್ಕೊಳ್ಳಿ. ಅಂಡ್ ಇದಕ್ಕೆ ನೀವು ಬಂದ್ಬಿಟ್ಟು ಸ್ಯಾರಿ ಪಿನ್ನು ಸಹ ಯೂಸ್ ಮಾಡ್ಕೋಬಹುದು. ಒಂದು ಎಕ್ಸ್ ತರ ಬರುತ್ತಲ್ವಾ, ಆ ಪಿನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಈ ತರ ಎಲ್ಲಾ ಪ್ಲೀಟ್ಸ್ನು ಸೇರಿಸಿ ಇದನ್ನ ಫಾಲೋ ಮಾಡಿ. ಯಾವಾಗೂ ಲೆಂತ್ ನೋಡ್ಕೊಂಡ್ಬಿಟ್ಟು ಫಸ್ಟ್ ಪಿನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಟಕ್ ಇನ್ ಮಾಡಿ. ಕೆಲವೊಬ್ರು ಏನ್ ಮಾಡ್ತೀರಾ, ಟಕ್ ಮಾಡ್ಬಿಡ್ತೀರಾ ಆಮೇಲೆ ಪಿನ್ ಮಾಡ್ತೀರಾ. ಟಕ್ ಒಳಗಡೆ ಮಾಡೋರ್ಗು ಕರೆಕ್ಟ್ ಆಗಿರುತ್ತೆ, ಮತ್ತೆ ಮೇಲೆ ಕೈ ತೆಗಿವಾಗ ಎಲ್ಲ ಆಚೆ ಕಡೆ ಬರುತ್ತೆ. ಓಕೆನಾ? ಸೊ ನೋಡಿ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನಾನು ಇದನ್ನ ಟಕ್ ಮಾಡ್ಕೊಂತೀನಿ. ಸೊ ಟಕ್ ಮಾಡ್ಕೊಂಡು ಅಲೈನ್ ಮಾಡ್ಕೊಂತಾ ಇದೀನಿ. ಸೊ ಇದು ಯಾವ್ದು ಎಕ್ಸೆಸ್ ಇಲ್ಲ. ಓಕೆನಾ? ನೋಡಿ ಮತ್ತೆ ಇನ್ ಕೇಸ್ ನಿಮ್ಗೆ ಇದೇನಾದ್ರು ಲೂಸ್ ಟೈಟ್ ಇದೆ ಅಂದ್ರೆ ಮತ್ತೆ ಇಲ್ಲಿ ನಮ್ಗೆ ಟಿ ಶರ್ಟ್ ಇರೋದ್ರಿಂದ ನನ್ಗೆ ಅದು ಕೆಳಗಡೆ ಡೌನ್ ಫಾಲ್ ಆಗ್ತಾನೆ ಇದೆ. ಸೊ ಇದನ್ನ ಏನ್ ಮಾಡಿ, ಮತ್ತೆ ನೀವು ನಿಮ್ಗೆ ಬೇಕಿರೋ ಲೈಕ್ ಲಾಸ್ಟ್ ಅಲ್ಲಿ ಮತ್ತೆ ಇನ್ನೊಮ್ಮೆ ನಿಮ್ಗೆ ಬೇಕಿರೋ ಶೇಪ್ ಅಲ್ಲಿ ನೀವೇನ್ ಮಾಡಿದನ್ನ ಅಲೈನ್ ಮಾಡಿ. ಓಕೆನಾ? ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಡ್ರೇಪ್ ಮಾಡ್ಕೊಂಡಿದೀನಿ. ಯಾವ ಇದ್ರಲ್ಲೂ ಇಲ್ಲ. ನಾನು ಹೇಗ್ ನಾನು ಪ್ರೀಪ್ಲೀಟಿಂಗ್ ಮಾಡ್ಕೊಂಡಿದ್ದೀನೋ, ನಾನು ಎತ್ಕೊಂಡಿರೋ ಮೆಜರ್ಮೆಂಟ್ಗೆ ಎಕ್ಸಾಕ್ಟ್ ಆಗಿ ನಾನು ಸೀರೆ ಬಂದ್ಬಿಟ್ಟು ನಾನು ಡ್ರೇಪ್ ಮಾಡ್ಕೊಂಡಿದ್ದೀನಿ.